ಬೇಡ್ತಿ ಅಘನಾಶಿನಿ ನದಿ ಜೋಡಣೆ ಯೋಜನೆಯ ವಿರುದ್ಧ ಜನಜಾಗೃತಿ ಮೂಡಿಸಲು ಮತ್ತು ನದಿಯ ಪಾವಿತ್ರ್ಯತೆಯನ್ನು ಕಾಪಾಡುವ ಉದ್ದೇಶದಿಂದ ಫೆಬ್ರವರಿ 15ರ ಶಿವರಾತ್ರಿಯಂದು ಅಘನಾಶಿನಿ ಹಾಗೂ ಸುರ ನದಿಯ ಸಂಗಮ ಸ್ಥಳವಾದ ಬಾಳೂರಿನಲ್ಲಿ ಅಘನಾಶಿನಿ ಆರತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅಘನಾಶಿನಿ ಆರತಿ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಹೇಳಿದರು. ಅವರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನದಿಗಳ ಮೇಲೆ ನಡೆಯುತ್ತಿರುವ ಯೋಜನೆಗಳ ಪ್ರಹಾರವನ್ನು ತಡೆಯುವ ನಿಟ್ಟಿನಲ್ಲಿ ಈ ಸಣ್ಣ ಪ್ರಯತ್ನಕ್ಕೆ ಚಾಲನೆ ನೀಡಲಾಗುತ್ತಿದೆ. ಈ ವಿಶೇಷ ಕಾರ್ಯಕ್ರಮವನ್ನು ನೆಲಮಾವು ಮಠದ ಪೀಠಾಧೀಶರಾದ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಪಾಲ್ಗೊಳ್ಳಲಿದ್ದಾರೆ. ಇಂದು ನದಿಗಳ ಅಣೆಕಟ್ಟು ಹಾಗೂ ಜೋಡಣೆಯಂತಹ ಯೋಜನೆಗಳಿಂದ ಕಂಟಕ ಎದುರಾಗಿದೆ. ಪರಿಸರವನ್ನು ಉಳಿಸಿಕೊಳ್ಳುವ ಮತ್ತು ನದಿಗಳ ಮೇಲಿನ ಈ ದಾಳಿಯನ್ನು ನಿಲ್ಲಿಸಲು ಸರ್ಕಾರಕ್ಕೆ ನಮ್ಮ ವಿರೋಧದ ದನಿಯನ್ನು ಮುಟ್ಟಿಸಬೇಕಿದೆ. ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ದೊಡ್ಡ ಅನಾಹುತಗಳನ್ನು ತಪ್ಪಿಸಲು ಈ ಹೋರಾಟ ಅನಿವಾರ್ಯ. ಈ ಕಾರ್ಯಕ್ರಮವು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿ ವರ್ಷ ಮುಂದುವರಿಯಲಿದೆ. ಸ್ಥಳೀಯ ಸಂಘ ಸಂಸ್ಥೆಗಳು, ಭಜನಾ ಮಂಡಳಿಗಳು ಹಾಗೂ ಯುವಕ ಯುವತಿ ಮಂಡಳಿಗಳ ಸಹಕಾರದೊಂದಿಗೆ ಸಮಾರಂಭ ನಡೆಯಲಿದೆ. ಅಂದು ನದಿ ತೀರದಲ್ಲಿ ಸಾಮೂಹಿಕ ಸಂಕಲ್ಪ ಮಾಡಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರವೀಣ್ ಖರ್ಜಗಿ ಉಪಸ್ಥಿತರಿದ್ದರು. ನದಿ ಈಗಾಗಲೇ ಜೋಡಣೆಯ ವಿಷಯವನ್ನು ತಾವೆಲ್ಲ ಕೂಡ ಕೇಳಿದಿರಿ ಮತ್ತು ಈಗಾಗಲೇ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರದಲ್ಲಿದೆ. ಹಾಗಾಗಿ ಈ ವರ್ಷ ಶಿವರಾತ್ರಿಯ ದಿನದಂದು ಸಂಜೆ 5ರಿಂದ 6:30 ಅಘನಾಶಿನಿ ಸಂಗಮ ಬಾಳೂರಿನಲ್ಲಿ ಅಘನಾಶಿನಿಯ ಪೂಜೆ ಮಾಡುವುದರ ಮುಖಾಂತರ ಸಂಗಮದಲ್ಲಿ ಅವತ್ತು ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನವನ್ನು ನೀಡಲಿದ್ದಾರೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ, ಶ್ರೀಮದ್ ಮಾಧವಾನಂದ ಮಹಾಭಾರತ ಸ್ವಾಮಿಗಳು, ಸಂಸ್ಥಾನ ಶ್ರೀಮದ್ ನೆಲಮಾವು ಮಠ ಪೂಜ್ಯ ಗುರುಗಳು 5ರಿಂದ 6:30 ಸಂಗಮದಲ್ಲಿ ಆರತಿಯನ್ನ ಬೆಳೆಸುವ ಮುಖಾಂತರ ಆ ಭಾಗದ ಎಲ್ಲ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಹಿರಿಯರು, ಅನೇಕ ದೇವಸ್ಥಾನ ಧಾರ್ಮಿಕ ಸಮಾಜದ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಹಾಗಾಗಿ ತಮ್ಮ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಇವತ್ತು ಸಹಸ್ರಲಿಂಗ ಇರ್ಬೋದು, ಸ್ವರ್ಣೋಲಿಯ ಮಹಾಸಂಸ್ಥಾನ ಇರ್ಬೋದು, ಹೀಗೆ ಬಾಳೂರಿನ ಸಂಗಮೇಶ್ವರ ದೇವರು ಬಾಳೂರು, ಇವೆಲ್ಲವೂ ಕೂಡ ನಮ್ಮ ಧಾರ್ಮಿಕ ಭಾವನೆಯ ಸ್ಥಳಗಳಾಗಿರುವುದರಿಂದ ಇದು ಯಾವತ್ತೂ ಕೂಡ ಮುಳುಗಡೆ ಆಗದ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಮುಂದುವರಿಬೇಕು. ಸನಾತನ ಹಿಂದೂ ಧರ್ಮದ ಪರಂಪರೆ ಮತ್ತು ನದಿಗಳಿಗೆ ಇದ್ದಂಥ ಮಹತ್ವವನ್ನು ಹಾಗೂ ಪರಿಸರಕ್ಕೆ ಮಾರಕವಾದಂಥ ಯಾವುದೇ ಯೋಜನೆಗಳು ನಮ್ಮ ಭಾಗದಲ್ಲಿ ಬರಬಾರದು ಅಂತಕ್ಕಂಥ ವಿಚಾರದಲ್ಲಿ ಈ ವರ್ಷ ಪ್ರಥಮವಾಗಿ ನಾವು ಅಘನಾಶಿನಿ ಆರತಿಯನ್ನು ಮಾಡ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.